Oh, it was really emotional because scene ಹಂಗೆ ಇದೆ. ಆಮೇಲೆ obviously scene ರಿಕ್ವೈರ್ಮೆಂಟ್ ಅದು ಎಮೋಷನಲ್ ಆಗಿರೋದು. And also yeah, definitely yes, because we shared a bond ಅಲ್ಲ, so ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. Quite emotional. ನಿಮಗೆ ಕಣ್ಣೀರು ಹಾಕೋಕೆ ಮಿಸ್ರಿನ್ ಯೂಶಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ. ಅದು ಯಾವ ತರದ ಸೀನ್ಸ್ ಆಗಿದ್ರು ಎಷ್ಟೇ ಎಮೋಷನಲ್ ಆಗಿದ್ರು ಮಿಸ್ರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡ್ಬೇಕು, ಎಷ್ಟು ಎಮೋಷನಲ್ ಆಗಿ ಸಡನ್ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನ್ ಅಲ್ಲಿ ಅಳಬೇಕು ಅನ್ನೋದು ಇಷ್ಟೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತುಂಬಿದ್ರು, ಫಸ್ಟ್ ಅವ್ರು ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿಲ್ಲ, ನಾನೇ ಹೇಳ್ಬಿಡ್ತೀನಿ ಫಸ್ಟ್. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ವಿ, ನಾನು ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ಮಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬಾ ದಿನ ಆದ್ಮೇಲೆ ಹುಡುಗಲ್ಲಿ ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದ್ರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದ್ರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ. ಹಗ್ ಮಾಡಿದವರು ಲಿಟರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ, ಮೇಡಮ್ ಫುಲ್ ಅಳ್ತಿದ್ದಾರೆ. ಅವತ್ತೊಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ವಿ. ಅಂದ್ರೆ ಒಂದಷ್ಟು ನಾವು ನೋಡಿದೀವಿ, ಬೇರೆಯವ್ರು ಏನ್ ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದ್ರೆ ತುಂಬಾ ಎಮೋಷನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ತರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ. ಅದು ಇಬ್ರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ ಸಿನಿಮಾದಲ್ಲಿ ನೋಡ್ತೀರಾ. No, shooting end ಅಲ್ವಾ ಅದಕ್ಕೆ. That's all. I mean, I was just thinking, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗ್ಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷನಲ್ ಆದೆ ಅಷ್ಟೇ.